ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ವೇಸ್ಟ್ ಸರ್. ಯಾಕೆ? ತುಂಬ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟಿಂಗಲ್ಲಿ ಇತ್ತು ನಮಗೆ. ಅವ್ರು ಎಂಟ್ರ್ ಆದಾಗ ಅವರು ಆಚೆ ಏನು ಅವರು ಸೌಂಡ್ ಮಾಡಿದ್ರು ಆ ಥರ ನಾವು ಎಕ್ಸ್ಪೆಕ್ಟೇಷನ್ ಇತ್ತು ಒಳಗಡೆ ಅವ್ರು ಏನೋ ಮಾಡ್ತಾರೆ ಅಂತ. ಬಟ್ ಹೌದು ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ವಿನಯ್ ಇಷ್ಟ. ಏನಕ್ಕೆ ರೀ? ಅವ್ರ ಆ್ಯಟಿಟ್ಯೂಡ್ ಆಗಿರಲಿ, ಅವ್ರ ಅಗ್ರೆಷನ್ ಆಗಿರಲಿ, ಮತ್ತು ಅವ್ರು ಆಡೋ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ಇಷ್ಟ ಆಗುತ್ತೆ. ಅರ್ಧ ಕರ್ನಾಟಕ ವಿನಯ್ ಅವರು ಚೆನ್ನಾಗಿ ಆಡ್ತಾ ಇಲ್ಲ, ಅಗ್ರೆಸಿವ್, ಕೋಪ, ಜಗಳ ಅಂತೇಳಿ ಅಂತ ಇದ್ದಾರೆ. ಏನಂತೀರ ಸರ್? ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರೊಬ್ಬರೇ ಕರೆಕ್ಟಾಗಿ ಆಡ್ತಾ ಇರೋದು ಸರ್. ಬೇರೆಲ್ಲ ಫೇಕ್ ಆಟಗಳು ಆಡ್ತಾ ಇದ್ದಾರೆ. ಇವಾಗ ಸಂಗೀತ ಟೀಮ್ ಅಂತ ಬಂದರೆ ಇವಾಗ ಕೊನೆಯಲ್ಲಿ ಉಳಿದಿರೋದು ಡ್ರೋನ್ ಪ್ರತಾಪ್ ಒಬ್ಬರೇ ಹೊರತು ಎಲ್ಲರೂ ಆಚೆ ಹೋಗಿದ್ದಾರೆ. ಇವಾಗ ನೋಡಿ ಕಾರ್ತಿಕ್ ಅವರು ಏನೇನಾಯಿತು, ಮಡಕೆ ಇಕ್ಕಿದ್ರು ಓಡ್ ಕಳಿಸೋದು. ಯಾಕಂದ್ರೆ ವಿನಯ್ ಅವರಿಂದನೇ ಬಿಗ್ ಬಾಸ್ ಶೋ ಅನ್ನೋ ಒಂದು ರೂಟ್ ಹಾಕಿದೆ. ಅವ್ರು ಅಗ್ರೆಸಿವ್ ಆಗಿ ಜಗಳ ಆಡಲಿಲ್ಲ ಅಂದ್ರೆ ಈ ಸಲದ ಬಿಗ್ ಬಾಸ್ ಸಪ್ಪೆ ಅಲ್ಲ. ವಿನಯ್ ಅವರು ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಇವಾಗ ಆಟ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಆಟ ಆಡಬೇಕು ಆ ಥರ ಆಟ ಅವ್ರು ಆಡ್ತಾ ಇದ್ದಾರೆ. ಬೇರೆಯವರೆಲ್ಲ ಅಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಟಕ ಪ್ರದರ್ಶನಕ್ಕೆ ಅಲ್ಲಿ ಅವಕಾಶ ಇರಲ್ಲ. ವಿನಯ್ ಅವ್ರನ್ನ ಸಂಗೀತ ಅವರು ಟಾರ್ಗೆಟ್ ಮಾಡಿದಾರ. ಸಂಗೀತ ಅವ್ರನ್ನ ಸಂಗೀತ ಅವರು ವಿನಯ್ನ ಟಾರ್ಗೆಟ್ ಮಾಡಿದ್ದಾರೆ. ವಿನಯ್ ಇಲ್ಲ ಅಂತಂದ್ರೆ ಸಂಗೀತ ಅವ್ರು ಯಾವಾಗ ಹೋಗ್ಬೇಕಾಗಿತ್ತು. ಇನ್ನು ಇಷ್ಟು ದಿವಸ ಉಳಿದಿರೋದೇ ವಿನಯಿಂದ. ಕಾರ್ತಿಕ್ ಅವರು ಇದಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಕಾರ್ತಿಕ್ ಅವರು ಅವ್ರ ಆಟ ಚೆನ್ನಾಗಿ ಆಡ್ಬೋದು. ಆ್ಯಕ್ಚುಲಿ ಅವ್ರ ಆಟ ಚೆನ್ನಾಗಿ ಆಡಿದ್ರೆ ಅವ್ರು ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಬಟ್ ಅವರು ಇಷ್ಟು ದಿವಸ ಸಂಗೀತ ಅವರಿಂದ ಹೋಗಿ ಅವ್ರ ಆಟ ಹಾಳು ಮಾಡ್ಕೊತಾ ಇದ್ರು. ಇನ್ಮೇಲೆ ಮೋಸ್ಟ್ಲಿ ಅವರು ಸಂಗೀತದಿಂದ ಹೊರಗಡೆ ಬಂದು ಅವ್ರ ಆಟ ಅವರು ತೋರಿಸ್ಬೋದೇನೋ ನಾವು ಕಾಯ್ತಾ ಇದ್ದೀವಿ. ಜೋಡೆತ್ತಾಗಿದ್ದಾರೆ ಈಗ. ಜೋಡೆತ್ತು ಅಂತ ಹೇಳೋಕ್ಕಾಗಲ್ಲ. ಅವರು ಇಂಡಿವಿಜುವಲ್ ಅವ್ರ ಆಟ ಆಡಿದ್ರೆ ಒಳ್ಳೇದಂತ ಅನ್ಕೊಂಡು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ವೇಸ್ಟ್ ಸರ್. ಯಾಕೆ? ತುಂಬ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟಿಂಗಲ್ಲಿ ಇತ್ತು ನಮಗೆ. ಅವ್ರು ಎಂಟ್ರ್ ಆದಾಗ ಅವರು ಆಚೆ ಏನು ಅವರು ಸೌಂಡ್ ಮಾಡಿದ್ರು ಆ ಥರ ನಾವು ಎಕ್ಸ್ಪೆಕ್ಟೇಷನ್ ಇತ್ತು ಒಳಗಡೆ ಅವ್ರು ಏನೋ ಮಾಡ್ತಾರೆ ಅಂತ. ಬಟ್ ಒಳಗಡೆ ಮನೆಗೆ ಹೋದ್ಮೇಲೆ ಅವ್ರು ಆಡ್ತಾ ಇರೋದು ರೀತಿ ನೋಡಿದ್ರೆ ಸುಖ ಇಲ್ಲ ಸರ್. ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಅವ್ರ ಹಿಂದೆ ಹೋಗ್ತಾರೆ, ಅವ್ರು ಇನ್ನೊಂದು ಹೇಳುತ್ತಾರೆ, ಅಥವಾ ಇವ್ರಿಗೂ ಇನ್ನೊಂದೇನೋ ಕುತಂತ್ರ ಬುದ್ಧಿಯಿಂದ ಇನ್ನೊಬ್ಬರನ್ನ ಔಟ್ ಮಾಡೋದಾಗಲಿ, ಇನ್ನೊಬ್ಬರನ್ನ ನಾಮಿನೇಟ್ ಮಾಡೋದಾಗಲಿ, ಸುಮ್ಮನೆ ಆಟದಿಂದ ತೆಗೆದಾಕೋದಾಗಲಿ. 2 ವಾರದಿಂದ ಕಾರ್ತಿಕ್ ಅವ್ರನ್ನ ಆಟದಿಂದ ತೆಗೆದಾಕಿದ್ರು. ಯಾವ ಖುಷಿಗೆ ತೆಗೆದಾಕಿದ್ರು? ಸುದೀಪರಿಂದ ಬೈಸ್ಕೊಂಡ್ರು ಕೊನೆಗೆ ವಾರದ ವೀಕೆಂಡಲ್ಲಿ. ಡ್ರೋನ್ ಪ್ರತಾಪ್ ಅವ್ರ ಮೈಂಡಲ್ಲಿ ಏನಿದೆ, ತನ್ನನ್ನು ಯಾರು ಟಾರ್ಗೆಟ್ ಮಾಡಿರ್ತಾರೆ ಅವ್ರನ್ನ ಸೈಡಿಗೆ ತಳ್ಳುವಂಥ ಕ್ಯಾರೆಕ್ಟರ್ ಅಂತ ಮಾಡ್ತಾರೆ ಸರ್. ಆ ಥರದ್ದೆಲ್ಲ ಅವ್ರು ಕುತಂತ್ರ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರು. ಗೊತ್ತಿಲ್ಲ ಅವ್ರು ಹೊರಗಡೆ ಯಾವ ಥರ ಮನಸ್ಥಿತಿ ಯಾವ ಥರ ಇತ್ತು ಅಂತ ಗೊತ್ತಿಲ್ಲ. ಬಟ್ ಒಳಗಡೆ ಮನೆಯಲ್ಲಿ ಅವರು ಈ ಥರ ಕೆಲಸಗಳು ಮಾಡ್ತಾರೆ. ಯಾರು ಟಾರ್ಗೆಟ್ ಮಾಡ್ತಾರೆ ಅವ್ರನ್ನ ಮೆತ್ತಿಗೆ ಸೈಡಿಗೆ ತಳ್ಬಿಡೋದು, ಮತ್ತು ಅವ್ರ ಆಟಕ್ಕೆ ಸೇರಿಸ್ಕೊಳ್ಳದೆ ಇರೋದು. ಮತ್ತು ಇವಾಗ ವಿನಯ್ ಗ್ರೂಪ್ ಅಂತ ಏನು ಹೇಳ್ತಾರೆ, ಆ ಗ್ರೂಪಲ್ಲಿರೋ ಪ್ಲೇಯರ್ಸ್ನ ಮೆತ್ತಿಗೆ ಅವರು ಇವಾಗ ಅವ್ರ ಟೀಮಲ್ಲೇ ಡ್ರೋನ್ ಪ್ರತಾಪ್ ಅವ್ರ ಟೀಮಲ್ಲೇ ವಿನಯ್ ಗ್ರೂಪ್ ಅವ್ರು ಏನಾರ ಆಡಕ್ಕೆ ಬಂದರೆ ಅವ್ರನ್ನ ತೆಗಿಯೋಕ್ಕೆ ಆದಷ್ಟು ನೋಡ್ತಾರೆ ಅವರು. ಸಂಗೀತ ಅವರು ಟೀಮ್ ಪ್ಲೇಯರ್ಸ್ನ ಮೇಜರ್ ಆಗಿ ಎತ್ತು ತೋರ್ಸೋಕ್ಕೆ ನೋಡ್ತಾರೆ ಅವರು. ಕರ್ನಾಟಕದಲ್ಲಿ ಈಗಾಗಲೇ ಡ್ರೋನ್ ಪ್ರತಾಪ್ ವಿನ್ನರ್ ಅಂತೇಳಿ ಫಿಕ್ಸ್ ಆಗಿದ್ದಾರೆ. ಇಲ್ಲಿ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವ್ರುಗಳ ಬಗ್ಗೆ ಹಾಕಿಲ್ಲ. ಏನಂತೀರಾ? ಕಾದ್ ನೋಡೋಣ ಸರ್, ಕಾದ್ ನೋಡೋಣ ಅಂತೀರಾ? ಈ ಅಗ್ರೆಸಿವ್ ರಿಯಲ್ ಆಗಿ ಟಾಸ್ಕ್ಗಳನ್ನ ಗೇಮ್ಗಳನ್ನ ಆಡ್ತಾ ಇರೋರಿಗೆ ವಿನ್ನರ್ ಅನ್ನೋ ಪಟ್ಟ ಬೇಡವಾ? ಖಂಡಿತ ಬೇಕಾಗುತ್ತೆ. ಯಾಕಂದರೆ ಇವಾಗ ಇಲ್ಲಿ ಕಾರ್ತಿಕ್ ಅವರು ಸ್ವತಃ ಅವರು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ, ಫಿಸಿಕಲಿ ಆಡ್ತಾ ಇದ್ದಾರೆ, ಅಗ್ರೆಷನ್ ಆಗಿ ಆಡ್ತಾ ಇದ್ದಾರೆ. ಆಟಕ್ಕೆ ಏನು ಬೇಕೋ ಅದನ್ನು ಆಡ್ತಾ ಇದ್ದಾರೆ. ಎಲ್ಲ ಒಂದೊಂದು ಸತಿ ಮಾತ್ರ ಕುಗ್ಗಿದ್ದಾರೆ. ಹೌದು, ನಿಜ ಒಪ್ಕೊತೀನಿ. ಎಲ್ಲೋ ಒಂದು ಕಡೆ ಅವರು ಮನೆ ವಿಚಾರ ಬಂದಾಗ ಕುಗ್ಗಿದ್ದಾರೆ, ಮತ್ತು ಪರ್ಸ್ನಲ್ ಆಗಿ ಅಟ್ಯಾಕ್ ಆದಾಗ ಎಲ್ಲೋ ಒಂದು ಚೂರು ಆ ಕಡೆ ಈ ಕಡೆ ಆಗಿದ್ದಾರೆ ಹೊರತು ಅವ್ರ ಆಟ ಏನು ಬೇಕೋ ಅದು ಆಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ಆಡ್ತಾ ಇದ್ದಾರೆ. ಸೊ ಅವ್ರಿಗೆ ಚಾನ್ಸಸ್ ಸಿಗುತ್ತೆ. ಮತ್ತು ಫಿಸಿಕಲಿ ಯಾರು ಆಡ್ತಾ ಇದ್ದಾರೋ ಅವ್ರಿಗೆ ಚಾನ್ಸ್ ಸಿಗಬೇಕು. ಆ್ಯಕ್ಚುಲಿ ಈ ಥರ ಸುಮ್ಮನೆ ಕುತ್ಕೊಂಡು ಕುತಂತ್ರ ಆಟಗಳು ಆಡೋದ್ರಿಂದ ಯಾರು ಪ್ರಯೋಜನ ಇಲ್ಲ. ಕೂಡ ನಾಳೆ ದಿವಸ ಟ್ರೋಲ್ ಆಗಲಿ, ಮೀಮ್ಸ್ ಆಗಲಿ, ಅದೆಲ್ಲ ಅವರೆಲ್ಲ ಅದೇ ಮಾಡೋದು. ಇಂಥವರು ವಿನ್ ಆಗೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ಇಂಥವ್ರು ಆಟ ಆಡಿದ್ದಾರೆ, ಇಂಥವ್ರಿಗೆ ವಿನ್ ಆಗೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಧ್ವನಿ ಎತ್ತುತ್ತಾರೆ. ಇತ್ತೀಚೆಗೆ ಒಂದು ಟಾಕ್ನು ಶುರುವಾಗಿದೆ. ಡ್ರೋನ್ ಪ್ರತಾಪ್ ಅವ್ರ ಕ್ವಾಲಿಟಿನೇ ಇಲ್ಲ, ಅಂಥವ್ರು ವಿನ್ ಆಗ್ಬೇಕಂತೇಳಿ ಯಾಕೆ ಫಿಕ್ಸ್ ಆಗಿದ್ದೀರಾ? ನಾವು ಯಾರು ಫಿಕ್ಸ್ ಆಗಿಲ್ಲ ಸರ್. ಅದು ಸುಮ್ಮನೆ ರೂಮರ್ಗಳಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಹೊರತು ನಾವು ಯಾರು ಫಿಕ್ಸ್ ಆಗಿಲ್ಲ. ಅಂಥವ್ರು ವಿನ್ನರ್ ಆದರೆ ಇನ್ನು ಬೇರೆ ಫೇಕ್ ಜನಗಳು ಭಾಳಷ್ಟು ನಾನು ಬಿಗ್ ಬಾಸ್ ಬರ್ತೀನಿ, ನಾನು ವಿನ್ ಆಗ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ ಅನ್ನೋದೊಂದು ಟಾಕ್ ಶುರುವಾಗಿದೆ. ಅದೆಲ್ಲ ಆಗಲ್ಲ ಸರ್. ಅದೆಲ್ಲ ಆಗೋಂಗಿದ್ರೆ 10 ಸೀಸನ್ವರೆಗೂ ಬರ್ತಾ ಇರಲಿಲ್ಲ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಸೂಪರಾಗಿ ನಡೆಸ್ತಾರೆ ಸರ್. ಇಡೀ ವಾರದ್ದು ವಿಸ್ತಾರ ಮಾಡಿ ಅವರು ಯಾವ ಥರ ಮಾತಾಡಬೇಕು ಅನ್ನೋದನ್ನು ಕ್ಲೀನಾಗಿ, ಖಡಕ್ಕಾಗಿ, ಕದರಾಗಿ ಯಾವ ವಿಷಯ ಕಂಟೆಸ್ಟೆಂಟ್ಗೆ ಮುಟ್ಟಿಸ್ಬೇಕು ಆ ವಿಷಯ ನೀಟಾಗಿ ಮುಟ್ಟಿಸ್ಬಿಟ್ಟು ಬೆಣ್ಣೆಲಿ ಕೂದಲು ತೆಗೆಯೋ ಥರ ತೆಗೆದು ಅವರು ವಿಷಯನ ತಲುಪಿಸಿ ಹೋಗ್ತಾರೆ ಸರ್. ಸಂತು ಪಂತು ಒಂಥರ ಕಾಮಿಡಿಯಾಗಿ ಚೆನ್ನಾಗಿದೆ ಸರ್. ಅವರಿಬ್ರು ಕಾಂಬಿನೇಷನ್, ಅವರಿಬ್ರು ಒಂಥರ ಇವಾಗ ವರ್ತಿರೋರು ಹೇಳಿದ್ರು ನಾವಿಬ್ರು ಜೋಡೆತ್ತು ಹಂಗೆ ಹಿಂಗೆ ಅಂತ ಹೇಳಿ ನಿನ್ನೆ ಎಪಿಸೋಡಲ್ಲಿ ಒಂಥರ ಚೆನ್ನಾಗಿದೆ ಸರ್. ಕಾಮಿಡಿಯಾಗಿ ಅವರು
ಮತ್ತೆ ಮುಂಚೆ ಮೇಲೆ ಟೆರೆಸ್ ಇದಕ್ಕೆ ಹೋಗ್ಬಿಡ್ತಾರೆ ಬಾಲ್ಕನಿಗೆ, ಅಲ್ಲಿ ಹೋಗಿ ಬೀನ್ ಬ್ಯಾಂಕ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅನ್ಕೊಂಡು ಏನೋ ಟೈಮ್ ಪಾಸ್ ಅವ್ರ ಪಾಡಿಗೆ ಅವ್ರು ಏನೋ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇವಾಗ ತುಕಾಲಿ ಅವರು ವಿನಯ್ ಜೊತೆ ಏನೋ ಮಾತಾಡ್ಕೊಂಡು ಅವರು ಸ್ವಲ್ಪ ಏನೋ ಸ್ಟ್ರಾಟಜಿ ಅಂತ ಏನೋ ಮಾಡ್ತಾ ಇದ್ದಾರೆ. ನೋಡಬೇಕು ಸರ್ ಮುಂದಿನ ದಿನಗಳು ಯಾವ ಥರ ಆಗುತ್ತೆ ಅಂತ ನೋಡಿ. ನಿಮ್ಮ ಓಟು ವಿನಯ್ಗೆ ಸರ್, 100% ವಿನಯ್ಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸನತ್ ಕುಮಾರ್. ಸೂಪರ್. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ ಕಾರ್ತಿಕ್ ಅವರು? ಸಂಗೀತ ಅವರು? ಸಂಗೀತ ಅವರು ಸುಮ್ಮನೆ ಜಗಳ ಮಾಡಿಕೊಂಡು ಹಿಂದಿರೋದೆಲ್ಲ ಸ್ಟ್ರಾಟಜಿ ಮಾಡಿಕೊಂಡು ಎಲ್ಲರಿಗೂ ತೊಂದರೆ ಕೊಟ್ಕೊಂಡಿದ್ದಾರೆ. ವಿನಯ್ ಅವ್ರನ್ನ ಜಗಳ ಮಾಡ್ತಾರಲ್ರಿ? ಜಗಳ ಮಾಡಿದ್ರು ಈಸ್ ಆನೆಸ್ಟ್. ಹಾಂ. ಕಾರ್ತಿಕ್ ಅವರು ಸಂಗೀತ ಅವ್ರ ತಲೆನೇ ಹೊಡೆದು ಹಾಕಿದ್ರು. ಸಂಗೀತ ಅವ್ರ ನಂಬಿಕೆ ದ್ರೋಹ ಆಯ್ತು ಅಂತೀರಾ? ಹೌದು, ಅವರ ನಂಬಿಕೆ ದ್ರೋಹ ಮಾಡಿದ್ರಲ್ವ. ಅವರು ಅಷ್ಟು ಕ್ಲೋಸ್ ಇದ್ದಾಗ ಅವ್ರ ಜೊತೆಲೇ ಹೋಗಿ ಹೇಳ್ಬೋದಿತ್ತು. ಹಿಂದೆಗಡೆ ಹೋಗಿ ಅವ್ರು ಬಕೆಟ್ ಹಿಡಿತಾರೆ ಅಂತ ಹೇಳಿ ತಪ್ಪು. ಅದಕ್ಕೆ ಅವ್ನು ಮಾಡಿದ್ದಾನೆ. ಸಂಗೀತ ಅವರು ಇರಲಿಲ್ಲ ಅಂದರೆ ಕಾರ್ತಿಕ್ ಅವರು 0 ಅನ್ನೋ ಒಂದು ಟಾಕ್ ಇತ್ತಲ್ವಾ? ಇಲ್ಲ ಅವರು ರಾಂಗ್ ಸ್ಟೇಟ್ಮೆಂಟ್. ಆ್ಯಕ್ಚುಲಿ ನಾವು ವಿ ವಿಲ್ ಪ್ರೂವ್ ಇಟ್. ಅವ್ನು ಪ್ರೂವ್ ಮಾಡ್ತಾನೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವರು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾರೆ ಆರಾಮಾಗಿ, ಆಮೇಲೆ ಎದ್ದೊಳ್ತಾರೆ, ಮತ್ತೆ ಮಲ್ಕೊತಾರೆ, ಆಗಿದ್ದಾರೆ ಅವರು. ಅಲ್ಲ, ಗೇಮ್ಗಳನ್ನ ಚೆನ್ನಾಗಿ ಆಡ್ತಾ ಇದ್ದಾರಾ? ಇಲ್ಲ ಆಡ್ತಾರೆ, ಅದೇ ಹೇಳ್ತಿದ್ದೀನಲ್ಲ, 1 ವೀಕ್ ಚೆನ್ನಾಗಿರ್ತಾರೆ, 1 ವೀಕ್ ಹಂಗೆ ಅನ್ನೋ ರೇಂಜಿಗೆ ಟ್ರೀಟ್ ಆಗಿದೆ ಈಗ. ಹಾಗೇನಿಲ್ಲ ಸರ್. ಮೇ ಬಿ ಬರ್ಬೋದು, 5 ಟಾಪ್ 5 ಜನದಲ್ಲಿ ಒಬ್ರು ಯಾರಾದ್ರು ಬರ್ಬೋದು ಅವರು. ಬಟ್ ಫೈನಲಿಸ್ಟಲ್ಲಿ ಬರಲ್ಲ. ವಿನ್ನರ್ ಯಾರು ಆಗ್ತಾರಂತಾರೆ? ಮೇ ಬಿ ವಿನಯ್ ಆರ್ ಕಾರ್ತಿಕ್. ವಿನಯ್ ಅವ್ರ ಕಾರ್ತಿಕ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಇಸ್ ಟಾಪ್ 1. ಈಸ್ ಅವರ್ ಫೇವ್ರೇಟ್ ಆ್ಯಕ್ಟರ್ ಆ್ಯಂಡ್ ಬಿಗ್ ಬಾಸ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡು. ನಿಮ್ಮ ಓಟು ಯಾವುದರಲ್ಲಿ ಕಂಟೆಸ್ಟೆಂಟ್? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು. ಸೂಪರ್. ಯಾರು ಇಷ್ಟ ಆಗ್ತಾರೆ? ನಮ್ಗೆ ಎಲ್ಲರೂ ಇಷ್ಟ ಆಗ್ತಾರೆ, ಸ್ಪೆಷಲಿ ಕಾರ್ತಿಕ್. ಏನಕ್ಕೆ? ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ತಾರೆ ಸರ್. ಕಾರ್ತಿಕ್ ಅವರು ಸಂಗೀತ ಅವ್ರ ಮಾತು ಕೇಳ್ಕೊಂಡೇ ಆಟ ಆಡ್ತಾರಂತ ಇತ್ತು. ಮೊನ್ನೆ ತಲೆನೇ ಹೊಡೆದಾಕ್ಬಿಟ್ರು. ಏನಂತೀರ ಅದಕ್ಕೆ? ಅದು ಗೇಮ್ ಅಂದಮೇಲೆ ಇದ್ದೇ ಇರ್ತದಲ್ವ ಸರ್. ಗೇಮ್ ಅಂದಮೇಲೆ ಒಂದು ನಾನು ಗೆಲ್ಲಬೇಕು ಅನ್ನೋ ಒಂದು ಛಲ ಇರ್ತೈತಲ್ಲ, ಅದಕ್ಕೆ ಆಡಲೇಬೇಕು ಆಟನ. ಸಂಗೀತ ಅವ್ರ ನಂಬಿಕೆ ದ್ರೋಹ ಮಾಡಲಿಲ್ವಾ? ಅದು ಗೇಮಲ್ಲಿ ಹೇಳೋಕ್ಕಾಗಲ್ಲ ಸರ್. ಅದು ದ್ರೋಹ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ನಡೀತೈತೆ ಅದೆಲ್ಲ. ವಿನಯ್ ಅವ್ರ ಬಗ್ಗೆ ಏನಂತೀರ? ವಿನಯ್ ಬಗ್ಗೆ ಅವರು ಒಳ್ಳೆ ಕನ್ಸಲ್ಟೇಷನ್ ಸರ್. ಅವರು ಒಳ್ಳೆ ಆಟ ಆಡ್ತಾರೆ. ಅವರು ಯಾವಾಗಲೂ ಕೋಪ ಜಗಳ ಅದೆಲ್ಲ ಇದ್ದೇ ಇರುತ್ತೆ ಸರ್. ಅದು ಇರ್ಬೇಕಂತೀರಾ? ಇರಬೇಕು ಸರ್. ಅದು ಆ ಮನೆಯಲ್ಲಿ ಅದೆಲ್ಲ ಇದ್ರೇನೆ ಗೆಲ್ಲಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ಡ್ರೋನ್ ಪ್ರತಾಪ್ ಅವರು ಪರವಾಗಿಲ್ಲ ಸರ್. ಅವರು ಒಳ್ಳೆ ಪರ್ಸನ್, ಅವರು ಚೆನ್ನಾಗಿ ಆಟ ಆಡ್ತಾರೆ. ಗೇಮ್ಗಳಂತ ಬಂದಾಗ ಫಿಸಿಕಲ್ ಆಗಿ ಎಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳಲ್ಲ. ಫಿಸಿಕಲ್ ಆಗಿ ಗೇಮ್ಗಳು ಆಡಕ್ಕೆ ಆಗ್ತಾ ಇಲ್ಲ ಸರ್. ಅವರು ಅಷ್ಟೊಂದು ಆಡ್ತಾ ಇಲ್ಲ. ಅದರಲ್ಲಿ ವಿನಯ್ ಮತ್ತು ಕಾರ್ತಿಕ್, ಸಂಗೀತ ಅವರೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಯಾರು ಗೆಲ್ತಾರಂತೀರಿ ಈ ಸಲ? ಸರ್ ನನಗೆ ಕಾರ್ತಿಕ್ ಅನಿಸುತ್ತೆ ಸರ್. ನಿಮ್ಮ ಓಟು? ನಮ್ಮ ಒಟ್ಟು ಕಾರ್ತಿಕ್ಗೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕುಮಾರ್ ಅಂತ ಸರ್. ಸೂಪರ್.